ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಈ ದ್ವೇಷ ಭಾಷಣ ಕೂಡ ಅಷ್ಟೇ ಹರಡ್ತಾ ಇದೆ. ಅದು ಒಬ್ಬ ಮನುಷ್ಯನ ಮತ್ತು ಅವನ ಆರೋಗ್ಯ ಮತ್ತು ಅವನ ಕುಟುಂಬದ ಆರೋಗ್ಯ, ಅವರ ರೆಪ್ಯುಟೇಷನ್ ಇದೆಲ್ಲವನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ದ್ವೇಷ ಭಾಷಣ. ಅದನ್ನು ಕಡಿವಾಣ ಮಾಡಬೇಕು. ಸಮಾಜದಲ್ಲಿ ಒಂದು ಉತ್ತಮ ಗುಣಮಟ್ಟದ ಚರ್ಚೆಗೆ ಮಾತ್ರ ಅವಕಾಶ ಇರಬೇಕು ಅಂತ ಹೇಳುವಂಥದ್ರಲ್ಲಿ ತಪ್ಪೇನಿದೆ. ದ್ವೇಷ ಭಾಷಣವನ್ನು ಮಾಡುವಂಥವ್ರು, ದ್ವೇಷ ಭಾಷಣದಲ್ಲಿ ನಂಬಿರುವಂಥವ್ರು, ಅವ್ರಿಗೆ ಮಾತ್ರ ಇದರಿಂದ ತೊಂದರೆ ಆಗಬೇಕೆ ಹೊರತು ಬೇರೆಯವ್ರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಅಂದಿದ ತಕ್ಷಣ ಎದ್ಬಿಟ್ಟಿರೋರು ಅಂದರೆ ಏನರ್ಥ? ದ್ವೇಷ ಭಾಷಣ ಮಾಡ್ತೀನಿ ಅಂತ. ಇದು ಇವತ್ತು ಏನಾಗಿದೆ, ಇದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ಮಾದರಿಯಾದಂಥ ಕಾನೂನು ದೇಶದ ಎಲ್ಲ ಕಡೆ ಇದು ಜಾರಿ ಆಗಬೇಕು. ಸಂಸತ್ನಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅಂದರೆ ಅಶೋಕ್ ಅವರು ಈ ದ್ವೇಷ ಭಾಷಣದಲ್ಲಿ ಪಾಲ್ಗೊಳ್ತಾರೆ, ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇರುವಂಥವರು, ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು ಅಂತ ಆಯಿತು ಅದರರ್ಥ. ಈಗ ಕಳ್ಳತನ ಮಾಡಿದ್ರೆ ಅಪರಾಧ ಅಂತ ಕಾನೂನು ಇರ್ತದೆ. ಯಾರು ಅದಕ್ಕೆ ಬೊಬ್ಬೆ ಹೊಡೆಯೋದು? ಕಳ್ಳರಲ್ವಾ? ಕಳ್ಳತನ ಮಾಡದೇ ಇರೋರಿಗೆ ಯಾಕೆ ಭಯ? ದ್ವೇಷ ಭಾಷಣ ಮಾಡದೇ ಇರೋರು ಭಯ ಯಾಕೆ? ಇವ್ರದ್ದೇನು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡೋದು ಬಂದು ಘೋಷಣೆಗಳನ್ನು ಕೂಗಿ ಬಾವಿಗೆ ಬಂದು ಚರ್ಚೆಗೆ ಅವಕಾಶ ಮಾಡದೇ ಇರುವಂಥದ್ದು ಅವರ ಒಂದು ಸೋಲನ್ನು ತೋರಿಸ್ತದೆ. ನಮಗೂ ನೆನಪಾಗ್ತದೆ 2014ರಿಂದ ಇವತ್ತು 2025ವರೆಗೂ ಇಲ್ಲಿ ಆಗ್ತಾ ಇರುವಂಥ ಸರ್ವ ಆಡಳಿತ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಡಿಕ್ಟೇಟರಲ್ ರೆಜೀಮ್ ನಮಗೆಲ್ಲರೂ ಕೂಡ ನಮಗೆ ಹಿಟ್ಲರ್ ಜ್ಞಾಪಕ ಆಗ್ತದೆ. ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಈ ದ್ವೇಷ ಭಾಷಣ ಕೂಡ ಅಷ್ಟೇ ಹರಡ್ತಾ ಇದೆ. ಅದು ಒಬ್ಬ ಮನುಷ್ಯನ ಮತ್ತು ಅವನ ಆರೋಗ್ಯ ಮತ್ತು ಅವನ ಕುಟುಂಬದ ಆರೋಗ್ಯ, ಅವರ ರೆಪ್ಯುಟೇಷನ್ ಇದೆಲ್ಲವನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ದ್ವೇಷ ಭಾಷಣ. ಅದನ್ನು ಕಡಿವಾಣ ಮಾಡಬೇಕು. ಸಮಾಜದಲ್ಲಿ ಒಂದು ಉತ್ತಮ ಗುಣಮಟ್ಟದ ಚರ್ಚೆಗೆ ಮಾತ್ರ ಅವಕಾಶ ಇರಬೇಕು ಅಂತ ಹೇಳುವಂಥದ್ರಲ್ಲಿ ತಪ್ಪೇನಿದೆ. ದ್ವೇಷ ಭಾಷಣವನ್ನು ಮಾಡುವಂಥವ್ರು, ದ್ವೇಷ ಭಾಷಣದಲ್ಲಿ ನಂಬಿರುವಂಥವ್ರು, ಅವ್ರಿಗೆ ಮಾತ್ರ ಇದರಿಂದ ತೊಂದರೆ ಆಗಬೇಕೆ ಹೊರತು ಬೇರೆಯವ್ರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಅಂದಿದ ತಕ್ಷಣ ಎದ್ಬಿಟ್ಟಿರೋರು ಅಂದರೆ ಏನರ್ಥ? ದ್ವೇಷ ಭಾಷಣ ಮಾಡ್ತೀನಿ ಅಂತ. ಇದು ಇವತ್ತು ಏನಾಗಿದೆ, ಇದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ಮಾದರಿಯಾದಂಥ ಕಾನೂನು ದೇಶದ ಎಲ್ಲ ಕಡೆ ಇದು ಜಾರಿ ಆಗಬೇಕು. ಸಂಸತ್ನಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅಂದರೆ ಅಶೋಕ್ ಅವರು ಈ ದ್ವೇಷ ಭಾಷಣದಲ್ಲಿ ಪಾಲ್ಗೊಳ್ತಾರೆ, ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇರುವಂಥವರು, ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು ಅಂತ ಆಯಿತು ಅದರರ್ಥ. ಈಗ ಕಳ್ಳತನ ಮಾಡಿದ್ರೆ ಅಪರಾಧ ಅಂತ ಕಾನೂನು ಇರ್ತದೆ. ಯಾರು ಅದಕ್ಕೆ ಬೊಬ್ಬೆ ಹೊಡೆಯೋದು? ಕಳ್ಳರಲ್ವಾ? ಕಳ್ಳತನ ಮಾಡದೇ ಇರೋರಿಗೆ ಯಾಕೆ ಭಯ? ದ್ವೇಷ ಭಾಷಣ ಮಾಡದೇ ಇರೋರಿಗೆ ಭಯ ಯಾಕೆ? ಇವ್ರದ್ದೇನು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡೋದು ಬಂದು ಘೋಷಣೆಗಳನ್ನು ಕೂಗಿ ಬಾವಿಗೆ ಬಂದು ಚರ್ಚೆಗೆ ಅವಕಾಶ ಮಾಡದೇ ಇರುವಂಥದ್ದು ಅವರ ಒಂದು ಸೋಲನ್ನು ತೋರಿಸ್ತದೆ. ನಮಗೂ ನೆನಪಾಗ್ತದೆ 2014ರಿಂದ ಇವತ್ತು 2025ವರೆಗೂ ಇಲ್ಲಿ ಆಗ್ತಾ ಇರುವಂಥ ಸರ್ವ ಆಡಳಿತ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಡಿಕ್ಟೇಟರಲ್ ರೆಜೀಮ್ ನಮಗೆಲ್ಲರೂ ಕೂಡ ನಮಗೆ ಹಿಟ್ಲರ್ ಜ್ಞಾಪಕ ಆಗ್ತದೆ. ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಈ ದ್ವೇಷ ಭಾಷಣ ಕೂಡ ಅಷ್ಟೇ ಹರಡ್ತಾ ಇದೆ. ಅದು ಒಬ್ಬ ಮನುಷ್ಯನ ಮತ್ತು ಅವನ ಆರೋಗ್ಯ ಮತ್ತು ಅವನ ಕುಟುಂಬದ ಆರೋಗ್ಯ, ಅವರ ರೆಪ್ಯುಟೇಷನ್ ಇದೆಲ್ಲವನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ದ್ವೇಷ ಭಾಷಣ. ಅದನ್ನು ಕಡಿವಾಣ ಮಾಡಬೇಕು. ಸಮಾಜದಲ್ಲಿ ಒಂದು ಉತ್ತಮ ಗುಣಮಟ್ಟದ ಚರ್ಚೆಗೆ ಮಾತ್ರ ಅವಕಾಶ ಇರಬೇಕು ಅಂತ ಹೇಳುವಂಥದ್ರಲ್ಲಿ ತಪ್ಪೇನಿದೆ. ದ್ವೇಷ ಭಾಷಣವನ್ನು ಮಾಡುವಂಥವ್ರು, ದ್ವೇಷ ಭಾಷಣದಲ್ಲಿ ನಂಬಿರುವಂಥವ್ರು, ಅವ್ರಿಗೆ ಮಾತ್ರ ಇದರಿಂದ ತೊಂದರೆ ಆಗಬೇಕೆ ಹೊರತು ಬೇರೆಯವ್ರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಅಂದಿದ ತಕ್ಷಣ ಎದ್ಬಿಟ್ಟಿರೋರು ಅಂದರೆ ಏನರ್ಥ? ದ್ವೇಷ ಭಾಷಣ ಮಾಡ್ತೀನಿ ಅಂತ. ಇದು ಇವತ್ತು ಏನಾಗಿದೆ, ಇದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ಮಾದರಿಯಾದಂಥ ಕಾನೂನು ದೇಶದ ಎಲ್ಲ ಕಡೆ ಇದು ಜಾರಿ ಆಗಬೇಕು. ಸಂಸತ್ನಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅಂದರೆ ಅಶೋಕ್ ಅವರು ಈ ದ್ವೇಷ ಭಾಷಣದಲ್ಲಿ ಪಾಲ್ಗೊಳ್ತಾರೆ, ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇರುವಂಥವರು, ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು ಅಂತ ಆಯಿತು ಅದರರ್ಥ. ಈಗ ಕಳ್ಳತನ ಮಾಡಿದ್ರೆ ಅಪರಾಧ ಅಂತ ಕಾನೂನು ಇರ್ತದೆ. ಯಾರು ಅದಕ್ಕೆ ಬೊಬ್ಬೆ ಹೊಡೆಯೋದು? ಕಳ್ಳರಲ್ವಾ? ಕಳ್ಳತನ ಮಾಡದೇ ಇರೋರಿಗೆ ಯಾಕೆ ಭಯ? ದ್ವೇಷ ಭಾಷಣ ಮಾಡದೇ ಇರೋರಿಗೆ ಭಯ ಯಾಕೆ? ಇವ್ರದ್ದೇನು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡೋದು ಬಂದು ಘೋಷಣೆಗಳನ್ನು ಕೂಗಿ ಬಾವಿಗೆ ಬಂದು
ಚರ್ಚೆಗೆ ಅವಕಾಶ ಮಾಡದೇ ಇರುವಂಥದ್ದು ಅವರ ಒಂದು ಆ, ಸೋಲನ್ನು ತೋರಿಸ್ತದೆ. ನಮಗೂ ನೆನಪಾಗ್ತದೆ 2014ರಿಂದ ಇವತ್ತು 2025ವರೆಗೂ ಇಲ್ಲಿ ಆಗ್ತಾ ಇರುವಂಥ ಸರ್ವ ಆಡಳಿತ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಡಿಕ್ಟೇಟರಲ್ ರೆಜೀಮ್ ನಮಗೆಲ್ಲರೂ ಕೂಡ ನಮಗೆ ಹಿಟ್ಲರ್ ಜ್ಞಾಪಕ ಆಗ್ತದೆ. ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಈ ದ್ವೇಷ ಭಾಷಣ ಕೂಡ ಅಷ್ಟೇ ಹರಡ್ತಾ ಇದೆ. ಅದು ಒಬ್ಬ ಮನುಷ್ಯನ ಮತ್ತು ಅವನ ಆರೋಗ್ಯ ಮತ್ತು ಅವನ ಕುಟುಂಬದ ಆರೋಗ್ಯ, ಅವರ ರೆಪ್ಯುಟೇಷನ್ ಎಲ್ಲವನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ದೇಶ ಭಾಷಣ. ಅದನ್ನು ಕಡಿವಾಣ ಮಾಡಬೇಕು. ಸಮಾಜದಲ್ಲಿ ಒಂದು ಉತ್ತಮ ಗುಣಮಟ್ಟದ ಚರ್ಚೆಗೆ ಮಾತ್ರ ಅವಕಾಶ ಇರಬೇಕು ಅಂತ ಹೇಳುವಂಥದ್ರಲ್ಲಿ ತಪ್ಪೇನಿದೆ. ದ್ವೇಷ ಭಾಷಣವನ್ನು ಮಾಡುವಂಥವ್ರು, ದ್ವೇಷ ಭಾಷಣದಲ್ಲಿ ನಂಬಿರುವಂಥವ್ರು, ಅವ್ರಿಗೆ ಮಾತ್ರ ಇದರಿಂದ ತೊಂದರೆ ಆಗಬೇಕೆ ಹೊರತು ಬೇರೆಯವ್ರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಆಗಿದ ತಕ್ಷಣ ಎದ್ಬಿಟ್ರು. ಅಂದರೆ ಏನರ್ಥ? ದ್ವೇಷ ಭಾಷಣ ಮಾಡ್ತೀನಿ ಅಂತ. ಇದು ಇವತ್ತು ಏನಾಗಿದೆ, ಇದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ಮಾದರಿಯಾದಂಥ ಕಾನೂನು ದೇಶದ ಎಲ್ಲ ಕಡೆ ಇದು ಜಾರಿ ಆಗಬೇಕು. ಸಂಸತ್ನಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅಂದರೆ ಅಶೋಕ್ ಅವರು ಈ ದ್ವೇಷ ಭಾಷಣದಲ್ಲಿ ಪಾಲ್ಗೊಳ್ತಾರೆ, ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇರುವಂಥವರು, ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು ಅಂತ ಆಯಿತು ಅದರರ್ಥ. ಈಗ ಕಳ್ಳತನ ಮಾಡಿದ್ರೆ ಅಪರಾಧ ಅಂತ ಕಾನೂನು ಇರ್ತದೆ. ಯಾರು ಅದಕ್ಕೆ ಬೊಬ್ಬೆ ಹೊಡೆಯೋದು? ಕಳ್ಳರಲ್ವಾ? ಕಳ್ಳತನ ಮಾಡದೇ ಇರೋರಿಗೆ ಯಾಕೆ ಭಯ? ದ್ವೇಷ ಭಾಷಣ ಮಾಡದೇ ಇರೋರಿಗೆ ಭಯ ಯಾಕೆ? ಇವ್ರದ್ದೇನು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡೋದ್ರ ಬದಲು ಘೋಷಣೆಗಳನ್ನು ಕೂಗಿ ಬಾವಿಗೆ ಬಂದು ಚರ್ಚೆಗೆ ಅವಕಾಶ ಮಾಡದೇ ಇರುವಂಥದ್ದು ಅವರ ಒಂದು ಸೋಲನ್ನು ತೋರಿಸ್ತದೆ. ನಮಗೂ ನೆನಪಾಗ್ತದೆ 2014ರಿಂದ ಇವತ್ತು 2025ವರೆಗೂ ಇಲ್ಲಿ ಆಗ್ತಾ ಇರುವಂಥ ಸರ್ವ ಆಡಳಿತ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಡಿಕ್ಟೇಟರಲ್ ರೆಜೀಮ್ ನಮಗೆಲ್ಲರೂ ಕೂಡ ನಮಗೆ ಹಿಟ್ಲರ್ ಜ್ಞಾಪಕ ಆಗ್ತದೆ. ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಈ ದ್ವೇಷ ಭಾಷಣ ಕೂಡ ಅಷ್ಟೇ ಹರಡ್ತಾ ಇದೆ. ಅದು ಒಬ್ಬ ಮನುಷ್ಯನ ಮತ್ತು ಅವನ ಆರೋಗ್ಯ ಮತ್ತು ಅವನ ಕುಟುಂಬದ ಆರೋಗ್ಯ, ಅವರ ರೆಪ್ಯುಟೇಷನ್ ಎಲ್ಲವನ್ನು ಕೂಡ ನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ದೇಶ ಭಾಷಣ. ಅದನ್ನು ಕಡಿವಾಣ ಮಾಡಬೇಕು. ಸಮಾಜದಲ್ಲಿ ಒಂದು ಉತ್ತಮ ಗುಣಮಟ್ಟದ ಚರ್ಚೆಗೆ ಮಾತ್ರ ಅವಕಾಶ ಇರಬೇಕು ಅಂತ ಹೇಳುವಂಥದ್ರಲ್ಲಿ ತಪ್ಪೇನಿದೆ. ದ್ವೇಷ ಭಾಷಣವನ್ನು ಮಾಡುವಂಥವ್ರು, ದ್ವೇಷ ಭಾಷಣದಲ್ಲಿ ನಂಬಿರುವಂಥವ್ರು, ಅವ್ರಿಗೆ ಮಾತ್ರ ಇದರಿಂದ ತೊಂದರೆ ಆಗಬೇಕೆ ಹೊರತು ಬೇರೆಯವ್ರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಆಗಿದ ತಕ್ಷಣ ಎದ್ಬಿಟ್ರು. ಅಂದರೆ ಏನರ್ಥ? ದ್ವೇಷ ಭಾಷಣ ಮಾಡ್ತೀನಿ ಅಂತ. ಇದು ಇವತ್ತು ಏನಾಗಿದೆ, ಇದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೊಂದು ಮಾದರಿಯಾದಂಥ ಕಾನೂನು ದೇಶದ ಎಲ್ಲ ಕಡೆ ಇದು ಜಾರಿ ಆಗಬೇಕು. ಸಂಸತ್ನಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನವಿ. ಅಂದರೆ ಅಶೋಕ್ ಅವರು ಈ ದ್ವೇಷ ಭಾಷಣದಲ್ಲಿ ಪಾಲ್ಗೊಳ್ತಾರೆ, ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇರುವಂಥವರು, ದ್ವೇಷ ಭಾಷಣವನ್ನು ಪ್ರತಿಪಾದಿಸೋರು ಅಂತ ಆಯಿತು ಅದರರ್ಥ. ಈಗ ಕಳ್ಳತನ ಮಾಡಿದ್ರೆ ಅಪರಾಧ ಅಂತ ಕಾನೂನು ಇರ್ತದೆ. ಯಾರು ಅದಕ್ಕೆ ಬೊಬ್ಬೆ ಹೊಡೆಯೋದು? ಕಳ್ಳರಲ್ವಾ? ಕಳ್ಳತನ ಮಾಡದೇ ಇರೋರಿಗೆ ಯಾಕೆ ಭಯ? ದ್ವೇಷ ಭಾಷಣ ಮಾಡದೇ ಇರೋರಿಗೆ ಭಯ ಯಾಕೆ? ಇವ್ರದ್ದೇನು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡೋದ್ರ ಬದಲು ಘೋಷಣೆಗಳನ್ನು ಕೂಗಿ ಬಾವಿಗೆ ಬಂದು ಚರ್ಚೆಗೆ ಅವಕಾಶ ಮಾಡದೇ ಇರುವಂಥದ್ದು ಅವರ ಒಂದು ಸೋಲನ್ನು ತೋರಿಸ್ತದೆ. ನಮಗೂ ನೆನಪಾಗ್ತದೆ 2014ರಿಂದ ಇವತ್ತು 2025ವರೆಗೂ ಇಲ್ಲಿ ಆಗ್ತಾ ಇರುವಂಥ ಸರ್ವ ಆಡಳಿತ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಡಿಕ್ಟೇಟರಲ್ ರೆಜೀಮ್ ನಮಗೆಲ್ಲರೂ ಕೂಡ ನಮಗೆ ಹಿಟ್ಲರ್ ಜ್ಞಾಪಕ ಆಗ್ತದೆ.